ವಾರ್ಡ್ನಲ್ಲಿ ಪುನೀತ್ ರಾಜ್ಕುಮಾರ್ ಟ್ರೋಫಿ. ಬ್ಯಾಟ್ ಬೀಸಿ ಗಮನ ಸೆಳೆದ ಶಾಸಕ ಜ್ಯೋತಿ ಗಣೇಶ್. ತುಮಕೂರು ನಗರದ ಜೈಪುರ ವಾರ್ಡ್ನಲ್ಲಿ ಜಿಲ್ಲಾ ರಣಧೀರ ಕಂಠೀರವ ಯುವ ವೇದಿಕೆ ಹಾಗೂ ಜಯ ಕರ್ನಾಟಕ ಕ್ರಿಕೆಟರ್ಸ್ ವತಿಯಿಂದ ಜೈ ಭೀಮ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಟ್ರೋಫಿಯನ್ನ ಆಯೋಜನೆ ಮಾಡಲಾಗಿದೆ. ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಶಾಸಕರಾದ ಜ್ಯೋತಿ ಗಣೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಎಸ್ಟಿ ಶ್ರೀನಿವಾಸ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಬ್ಯಾಟ್ ಬೀಸಿ ಪ್ರೋತ್ಸಾಹ ನೀಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಕರ್ನಾಟಕ ಭೀಮಸೇನೆಯ ಜಿಲ್ಲಾಧ್ಯಕ್ಷ ರಣಧೀರ ಕಂಠೀರವ ಯುವ ವೇದಿಕೆ ಹಾಗೂ ಜಯ ಕರ್ನಾಟಕ ಕ್ರಿಕೆಟರ್ಸ್ ವತಿಯಿಂದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಲಾಗಿದ್ದು, ಇಂದು ಮತ್ತು ನಾಳೆ ಟೂರ್ನಿಮೆಂಟ್ ನಡೆಯಲಿದೆ. ಇಂದು 8 ಟೀಮ್ ಕ್ರಿಕೆಟ್ ಆಡಿದ್ರೆ ನಾಳೆ 12 ಟೀಮ್ ಪಂದ್ಯಾವಳಿಯಲ್ಲಿ ಭಾಗಿಯಾಗಲಿವೆ. ಎಲ್ಲ ಕ್ರಿಕೆಟರ್ಸ್ಗಳಿಗೆ ಶುಭ ಕೋರಿದ್ರು. ಕರ್ನಾಟಕ ಭೀಮಸೇನೆಯ ಜಿಲ್ಲಾಧ್ಯಕ್ಷ ಈ ಕಾರ್ಯಕ್ರಮವನ್ನು ಇವತ್ತು ತುಮಕೂರು ನಗರದ ಜೈಪುರ ಬಡಾವಣೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಗರ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಬಂದಿದ್ದರು. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸೀನಣ್ಣರು, ನಿಂಗರಾಜಣ್ಣರು ಹಾಗೂ ಶಿವಾಜಿ ಸಾರು ಮತ್ತು ನಾಗೇಶಣ್ಣರು ಎಲ್ಲ ಗಣ್ಯಾತಿಗಣ್ಯಗಳು ಬಂದಿದ್ದರು. ಈಗ 20 ಟೀಮು ಇವತ್ತು ಮತ್ತು ನಾಳೆ ನಡೀತಿದೆ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರ್ತಾ ಈಗ ಸುಜಿತವಾಗಿ ಎಲ್ಲ ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜು, ಥರ್ಡ್ ಪ್ರೈಜ್ ಎಲ್ಲ ಇಟ್ಟಿದ್ದೀವಿ. ಈಗ ರಣಧೀರ ಕಂಠೀರವ ವೇದಿಕೆಯಿಂದ ಕ್ರಿಕೆಟ್ ಟೂರ್ನಿಮೆಂಟನ್ನು ಮಾಡ್ತಾ ಇದ್ದೀರ. ಇದರ ಕಾರ್ಯಕ್ರಮವನ್ನು ಶಿವು ಮತ್ತು ಮಂಜು ಹಾಗೂ ರಾಜಣ್ಣನವರು ಹಾಗೂ ನಮ್ಮ ಪರಮೇಶಣ್ಣವರು ಉದ್ಘಾಟನೆ ಎಲ್ಲ ಕಾರ್ಯಕ್ರಮವನ್ನು ಸಾಥ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ, ಇದು ಇವತ್ತು ಮತ್ತು ನಾಳೆ ಶನಿವಾರ ಮತ್ತು ನಾಳೆ ನಡೆದಿದ್ದಾರೆ. ನಾಳೆ ನಮ್ಮ ಸಚಿವರು ಹಾಗೂ ಗೃಹ ಮಂತ್ರಿಗಳು ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಆಹ್ವಾನವನ್ನು ನೀಡಿದ್ದೇವೆ. ನಾಳೆ 12 ಗಂಟೆಗೆ ಅವರು ಸಹ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಕರ್ನಾಟಕ ಭೀಮಸೇನೆ ನಗರ ಮತ್ತು ಗ್ರಾಮಾಂತರ ಘಟಕ ಮತ್ತು ಮಹಿಳಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ಆಹ್ವಾನವನ್ನು ನೀಡಿದ್ದೇವೆ. ಹಾಗಾಗಿ ಎಲ್ಲ ಕಾರ್ಯಕ್ರಮ ಕ್ರೀಡಾಪಟುಗಳಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಜೈಪುರದಲ್ಲಿ ಇದೀಗ ಹೊಸ ಪೀಳಿಗೆ ಬಂದಿದೆ. ಯುವಕರು ಒಳ್ಳೆ ರೀತಿಯ ಕಾರ್ಯ ಪ್ರವೃತ್ತರಾಗಿ ಉದ್ಯೋಗವನ್ನ ಪಡೆದುಕೊಳ್ಳುವುದರ ಜೊತೆಗೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕೆಂದು ಕರೆ ನೀಡಿದ್ರು. ಅಲ್ಲದೆ ಜೈಪುರದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದ್ದು ಅವುಗಳನ್ನ ಬಗೆಹರಿಸುವ ಕೆಲಸ ಮಾಡ್ತೀವಂತ ಭರವಸೆ ನೀಡಿದ್ರು. ಇಲ್ಲಿ ಜೈಪುರ ಇವತ್ತಲ್ಲ ಯಾವೊಳ್ಳೆ ಆಕ್ಟಿವ್ ಆದ್ರೆ ಒಂದು ತಲೆಮಾರು ಹೋಯ್ತು. ಈಗ ಒಂದು ಯುವ ಪೀಳಿಗೆ ಬಂದಿದೆ. ಎಲ್ಲರೂ ಕೂಡ ಒಳ್ಳೆ ಒಂದು ಕಾರ್ಯಪ್ರವೃತ್ತರಾಗಿ ಸ್ವಲ್ಪ ಉದ್ಯೋಗವನ್ನು ಹಂಚಿಕೊಂಡು ಅದೇ ರೀತಿ ಅದರ ಜೊತೆ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡಾ ಕಾರ್ಯಕ್ರಮ ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಎಲ್ಲೂ ಕೂಡ ದಾರಿ ತಪ್ಪಿ ಹೋಗಿರೋ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ಯಾಕಂದ್ರೆ ನನಗಿಲ್ಲಿ 2010ರಿಂದ ನಾನು ಜಾಸ್ತಿ ಇಲ್ಲಿ ಸುಮಾರು 16 ವರ್ಷ ಆಯಿತು ನಾನು ಹೆಚ್ಚಿಗೆ ಒಂದು ನಂಟು. ಮುಂಚೆಯಿಂದ ಗೊತ್ತಿತ್ತು ಇಲ್ಲಿ ಪೂರ್ತಿ ಹಳೆ ನಮ್ಮ ಮೇಯರ್ ಇದ್ದವರು ಸುಧೀಶ್ವರು ಅವರೆಲ್ಲ ನಮ್ಮ ಜೊತೆನೇ ಇದ್ದಂಥವ್ರು ಪೂರ್ತಿ. ಅವತ್ತಿನ ಕಾಲ ಬೇರೆ, ಆ ಜಾಯಮಾನ ಹೋದ್ಮೇಲೆ ನಮ್ಮ ಮೇಯರು ಕೂಡ ಆದರು, ಅವ್ರ ಮನೆಯವರು ಆದರೂ ಕೂಡ ನೆಕ್ಸ್ಟ್ ಜನರೇಷನ್ ಬಂದಿರೋವಂಥವ್ರು ತುಂಬ ಆಕ್ಟಿವ್ ಇದ್ದಾರೆ ಮತ್ತು ಅತ್ಯಂತ ಸಂಭಾವಿತರಾಗಿ ಎಲ್ಲರೂ ಕೂಡ ಗೌರವದಿಂದ ಶ್ರದ್ಧೆಯಿಂದ ಎಲ್ಲರೂ ಕೂಡ ನಡ್ಕೊತಿದ್ದಾರೆ. ಏನಾರ ಒಂದು ಕಾರ್ಯಕ್ರಮ ಅದು ಜನಾನುರಾಗಿ ಆಗಿರುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದರಿಂದ ಇದೇ ರೀತಿ ಸಂಘಟನೆ ಮುಂದುವರ್ಕೊಂಡು ಹೋಗ್ಲಿ. ಇದು ಹೆಸರು ಬೇರೆ ಇರ್ಬೋದು, ಯಾವುದೋ ಸಂಘಟನೆ ಇದು ಭೀಮಸೇನೆ ಇದ್ರೂ ಕೂಡ ಇಲ್ಲಿರುವಂಥವ್ರೆಲ್ಲರೂ ಕೂಡ ವಿಶೇಷವಾಗಿ ಜೈಪುರದಲ್ಲಿ ಇರುವಂಥ ಎಲ್ಲ ಯುವಕರು, ಹಿರಿಯರು ಎಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಭಾಗದಲ್ಲಿ ನಡ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕೈಲಾದ ಅನುಕೂಲ ಮಾಡಿದೀವಿ. ಆದರೆ ಕೆಲವು ಇನ್ನೂ ತುಂಬ ಸಮಸ್ಯೆ ಇದೆ. ಕೆಲವು ಮನೆಗಳು ಮತ್ತೊಂದು ಹಕ್ಕುಪತ್ರದ್ದು ಅದನ್ನು ಕೂಡ ಕೊಡುವಂತ ಕೆಲಸ ಬರೋ ದಿವಸಗಳಲ್ಲಿ ಮಾಡ್ತೀವಿ. ಇನ್ನು ಈ ವೇಳೆ ಶಾಸಕ ಜ್ಯೋತಿ ಗಣೇಶ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬ್ಯಾಟಿಂಗ್ ಮಾಡಿ ಎಲ್ಲರ ಗಮನ ಸೆಳೆದ್ರು. ಈ ವೇಳೆ ಹಲವಾರು ಮಂದಿ ಕ್ರೀಡಾಪಟುಗಳು ಭಾಗಿಯಾಗಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.